ಕೊಡ್ತೀವಿ ಅಂತ ಅಂದ್ಬಿಟ್ಟು ಇವಾಗ ಅವರು ಮಾಡ್ತಿರುವಂಥ ಆರೋಪ 35 ಲಕ್ಷ ಅಷ್ಟೆಲ್ಲ ಇಲ್ಲವೇ ಇಲ್ಲ. ಅವ್ರು ಫಸ್ಟ್ ಆಫ್ ಆಲ್ 35 ಲಕ್ಷ ಅವ್ರು ಕೊಟ್ಟೇ ಇಲ್ಲ. ನಮಗೆ ಕೊಟ್ಟಿರೋದೇ ತುಂಬ ಕಡಿಮೆ ಅಮೌಂಟು, ಅದನ್ನು ಪಾರ್ಟ್ ಬೈ ಪಾರ್ಟ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ನಮ್ಮ ಹತ್ರ ಪಾರ್ಟ್ಸ್ ಇಸ್ಕೊಂಡಿದ್ದಾರೆ ಹೊರತು ನಮ್ಮ ಹತ್ರ ನಾವು ಮಾಡೋದಕ್ಕೆ ನಮಗೆ ಟೈಮ್ ಬೇಕು ಅಂತ ಹೇಳಿದ್ರು. ನಾವು ಫಸ್ಟೇ ಹೇಳಿದ್ದು ನಮಗೆ ಟೈಮ್ ಲಿಮಿಟ್ ಬೇಕು ನಾವು ಅದನ್ನು ಮಾಡ್ಕೊಡೋದಕ್ಕೆ. ಯಾಕೆಂದರೆ ಪ್ರತಾಪ್ ಸರ್ ಒಂದು ಹೊಸ ಇನೋವೇಷನ್ ಮಾಡ್ತಾ ಇದ್ದಾರೆ ಡ್ರೋನಲ್ಲೇ. ಅದು ಮಾಡೋದಕ್ಕೆ ಟೈಮ್ ಬೇಕು ಅಂತ ಹೇಳಿದ್ರು. ಅವ್ರು ಅರ್ಜೆಂಟ್ ಮಾಡಿದ್ದಕ್ಕೆ ನಾವೇನು ಮಾಡ್ದೋ ಅಸೆಂಬಲ್ಸ್ನ ನಾವು ಅವ್ರಿಗೆ ಕೊಟ್ಟು ಅಷ್ಟೇ, ಪಾರ್ಟ್ಸ್ಗಳನ್ನ ತರಿಸ್ಬಿಟ್ಟು ಅಷ್ಟೇ ಹೊರತು ಅದು ವರ್ಕ್ ಮಾಡ್ತಿಲ್ಲ ಅನ್ನುವಂಥದ್ದನ್ನ ಯಾವತ್ತಾದರೂ ಹೇಳ್ಬೋದಿತ್ತಲ್ವಾ. ಈಗ ಅವರು ಡ್ರೋನ್ ಹೋಗಿದ್ದಿನ ಹೇಳ್ಬೋದಾಯ್ತು, ಬಿಗ್ ಬಾಸ್ಗೆ ಹೋಗಿದ್ದಿನ ಅಥವಾ ಮಧ್ಯದಲ್ಲಿ ಹೇಳ್ಬೋದಾಗಿತ್ತು. ನನ್ನ ಜೊತೆ ಅವ್ರು ಮಾತಾಡಿದ್ದಾರೆ, ಯಾವತ್ತೂ ಹೇಳ್ದೇನೆ ಈಗ 4 ದಿನ ಆಯ್ತು ಅನ್ನೋವಾಗ ಇವಾಗ ಮಾತಾಡ್ತಾ ಇದ್ದಾರೆ ಅಂತಂದರೆ ಸಮಥಿಂಗ್ ಫಿಶಿ ಅಂತ ನಿಮಗೆ ಅನ್ಸಲ್ವಾ? ಓಕೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಇವಾಗ ಅವರು ಮಾಡ್ತಿರುವಂಥ ಆರೋಪ 35 ಲಕ್ಷ ಅಷ್ಟೆಲ್ಲ ಇಲ್ಲವೇ ಇಲ್ಲ. ಅವ್ರು ಫಸ್ಟ್ ಆಫ್ ಆಲ್ 35 ಲಕ್ಷ ಅವ್ರು ಕೊಟ್ಟೇ ಇಲ್ಲ. ನಮಗೆ ಕೊಟ್ಟಿರೋದೇ ತುಂಬ ಕಡಿಮೆ ಅಮೌಂಟು, ಅದನ್ನು ಪಾರ್ಟ್ ಬೈ ಪಾರ್ಟ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ನಮ್ಮ ಹತ್ರ ಪಾರ್ಟ್ಸ್ ಇಸ್ಕೊಂಡಿದ್ದಾರೆ ಹೊರತು ನಮ್ಮ ಹತ್ರ ನಾವು ಮಾಡೋದಕ್ಕೆ ನಮಗೆ ಟೈಮ್ ಬೇಕು ಅಂತ ಹೇಳಿದ್ರು. ನಾವು ಫಸ್ಟೇ ಹೇಳಿದ್ದು ನಮಗೆ ಟೈಮ್ ಲಿಮಿಟ್ ಬೇಕು ನಾವು ಅದನ್ನು ಮಾಡ್ಕೊಡೋದಕ್ಕೆ. ಯಾಕೆಂದರೆ ಪ್ರತಾಪ್ ಸರ್ ಒಂದು ಹೊಸ ಇನೋವೇಷನ್ ಮಾಡ್ತಾ ಇದ್ದಾರೆ ಡ್ರೋನಲ್ಲೇ. ಅದು ಮಾಡೋದಕ್ಕೆ ಟೈಮ್ ಬೇಕು ಅಂತ ಹೇಳಿದ್ರು. ಅವ್ರು ಅರ್ಜೆಂಟ್ ಮಾಡಿದ್ದಕ್ಕೆ ನಾವೇನು ಮಾಡ್ದೋ ಅಸೆಂಬಲ್ಸ್ನ ನಾವು ಅವ್ರಿಗೆ ಕೊಟ್ಟು ಅಷ್ಟೇ, ಪಾರ್ಟ್ಸ್ಗಳನ್ನ ತರಿಸ್ಬಿಟ್ಟು ಅಷ್ಟೇ ಹೊರತು ಅದು ವರ್ಕ್ ಮಾಡ್ತಿಲ್ಲ ಅನ್ನುವಂಥದ್ದನ್ನ ಯಾವತ್ತಾದರೂ ಹೇಳ್ಬೋದಿತ್ತಲ್ವಾ. ಈಗ ಅವರು ಡ್ರೋನ್ ಹೋಗಿದ್ದಿನ ಹೇಳ್ಬೋದಾಯ್ತು, ಬಿಗ್ ಬಾಸ್ಗೆ ಹೋಗಿದ್ದಿನ ಅಥವಾ ಮಧ್ಯದಲ್ಲಿ ಹೇಳ್ಬೋದಾಗಿತ್ತು. ನನ್ನ ಜೊತೆ ಅವ್ರು ಮಾತಾಡಿದ್ದಾರೆ, ಯಾವತ್ತೂ ಹೇಳ್ದೇನೆ ಈಗ 4 ದಿನ ಆಯ್ತು ಅನ್ನೋವಾಗ ಇವಾಗ ಮಾತಾಡ್ತಾ ಇದ್ದಾರೆ ಅಂತಂದರೆ ಸಮಥಿಂಗ್ ಫಿಶಿ ಅಂತ ನಿಮಗೆ ಅನ್ಸಲ್ವಾ? ಓಕೆ.